ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಫಸ್ಟ್ ಪ್ರೋಮೋ BB ಅವ್ರು ಮಾಡಿದಾರಲ್ಲ, ಬಿಟ್ಟಿದ್ದಾರಲ್ಲ, ಅದ್ರ ಬಗ್ಗೆ. ಸಂಗೀತ ಅವ್ರು ತೊಗೊಂಡಿರೋ ಡಿಸಿಷನ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಎಲ್ಲರಿಗೂ ಈಕ್ವಲ್ ಚಾನ್ಸ್ ಕೊಡಬೇಕು ಅನ್ನೋದು ಕರೆಕ್ಟ್ ಡಿಸಿಷನ್. ಬಟ್ ಆದರೆ ಅವ್ರ ಡಿಸಿಷನ್ ಮುಂಚೆನೂ ಕೂಡ ಇದೇ ಯಾಕಾಗಿರಲಿಲ್ಲ? ಅವ್ರು ಹೇಳಿದ್ರು ಲಾಸ್ಟ್ ಟೈಮ್ ವಿನಯ್ ಗೆದ್ದಿರೋದ್ರಿಂದ, ಅದಕ್ಕೆ ನಾನು ಹೇಳಿದ್ದು ಯೋಗ್ಯತೆ ಇರೋರು ಕಳಿಸ್ಬೇಕು, ಯಾರು ಗೆಲ್ತಾರೋ ಅವ್ರನ್ನೇ ಕಳಿಸ್ಬೇಕು. ಯಾಕಂದರೆ ಇದು ಟಾಪ್ 5 ಅಮೌಂಟ್ ಆಗಿರೋದ್ರಿಂದ ಅಮೌಂಟ್ ಇಂಪಾರ್ಟೆಂಟು, ಆಪರ್ಚುನಿಟಿ ಇಂಪಾರ್ಟೆಂಟ್ ಅಲ್ಲ ಅಂದಿದ್ದು ಸಂಗೀತ. ಇವತ್ತು ಆಪರ್ಚುನಿಟಿ ಇಂಪಾರ್ಟೆಂಟು, ಎಲ್ಲರಿಗೂ ಈಕ್ವಲ್ ಚಾನ್ಸ್ ಸಿಗಬೇಕು ಅಂತ ಹೇಳ್ತಿದ್ದಾರೆ. ಅವ್ರ ಡಿಪ್ಲೊಮೆಟಿಕ್ ಆನ್ಸರ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ವಿನಯ್ ಅವರು ಅಷ್ಟು ದೊಡ್ಡ ಜಗಳ ಮಾಡೋದು ಅಲ್ಲಿ ಅವಶ್ಯಕತೆ ಇತ್ತು ಅಂತ ನನಗಂತೂ ಅನ್ನಿಸ್ಲಿಲ್ಲ. ಅಷ್ಟಲ್ಲದೆ ಅವ್ರು ಮಾತಾಡಿದ ರೀತಿ, ತುಕಾಲಿ ಸಂತೋಷ್ ಅವ್ರ ಹತ್ರ ಏನೋ ಕಿತ್ತಾಕೋತೀಯಾ, ಬಂದಾಗ್ಲಿಂದ ಏನೇನು ಕಿತ್ತಾಕಿದೆಯಾ ಅಂತ ನನಗೆ ಗೊತ್ತು ಬಿಡು ಅಂತೆಲ್ಲ ಕಮೆಂಟ್ ಹಾಕೋದು ತುಂಬ ಆಡ್ ಆಗಿತ್ತು. ಯಾಕಂದರೆ ಎಲ್ಲರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಕೊಡಬೇಕಾಗುತ್ತೆ, ಅದನ್ನು ವಿನಯ್ ತುಂಬ ಮೀರ್ತಾ ಇದ್ದಾರೆ ಅಂತ ಅನ್ಬೋದು. ಐದರ್ ಅದು ಪ್ರತಾಪ್ ಅವ್ರ ವಿಷಯದಲ್ಲಾಗಿರ್ಬೋದು, ಈಗ ತುಕಾಲಿ ಸಂತೋಷ್ ಅವ್ರ ವಿಷಯದಲ್ಲಾಗಿರ್ಬೋದು. ಸೊ ಈ ಥರ ಏನಾದರೂ ಅವ್ರು ಕಂಟಿನ್ಯೂಸ್ ಆಗಿ ಬಿಹೇವಿಯರ್ ಮಾಡಿಕೊಂಡು ಹೋದರೆ ಅವ್ರು ಟಾಪ್ 5 ಇರೋದು ಕೂಡ ಡೌಟು ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ನನಗನ್ಸುತ್ತೆ. ಅಷ್ಟೇ ಅಲ್ಲದೆ ವರ್ತು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರು ನೆನ್ನೆನೇ ಪ್ಲ್ಯಾನ್ ಮಾಡಿಕೊಂಡು ಬಂದು ಮಾತಾಡ್ತಾ ಇರ್ಬೋದು. ಬಟ್ ಅವ್ರು ಮಾತಾಡ್ತಿರೋ ಎಲ್ಲ ಪಾಯಿಂಟು ಕೂಡ ತುಂಬ ಕರೆಕ್ಟ್ ಇದೆ. ನೆನ್ನೆ ಕೂಡ ನೋಡ್ತೀರಾ, ಯಾರು ಅಂದರೆ ಈಕ್ವಲ್ ಆಪರ್ಚುನಿಟಿ ಬರುತ್ತೆ, ಯಾರಿಗೆ ಓಟ್ಸ್ ಬರುತ್ತೋ ಅವ್ರನ್ನೇ ಕಳಿಸ್ಬೇಕಲ್ವೇನಣ್ಣ, ಹಂಗಾದ್ರೆ ಸಂಗೀತನ ಕಳ್ಸೋಣ ಆಡಲಿ ಅಂತ ಅಂತಾರೆ. ಅದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತು. ಯಾಕಂದರೆ ಸಂಗೀತ ಅವ್ರ ಪ್ರಕಾರ ಓಟ್ನೇ ಡಿಸೈಡ್ ಮಾಡಬೇಕು, ಎಲ್ಲರ ಮನೆ ಪ್ರಕಾರ ಯಾರು ಎಲಿಜಿಬಿಲಿಟಿ ಇರ್ತಾರೋ ಅವರೇ ಆಡಬೇಕು ಅಂತ ಇರುತ್ತೆ ಅಲ್ವಾ. ಹಂಗಿರ್ಬೇಕಾದ್ರೆ ವರ್ತು ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು ಸಂಗೀತ ಅವ್ರು ಮಾತಾಡಿದ ಬಾಣನೇ ಅವ್ರಿಗೆ ರಿವರ್ಸ್ ಬಿಡೋಣ ಅಂತ ಅಂದ್ಕೊಂಡಿದ್ದು. ಅವರಿಬ್ಬರು ಮಾತಾಡಿದ್ರಲ್ಲಾಗಲಿ ಏನರಲ್ಲಿ ನನಗೆ ತಪ್ಪಂತೂ ಕಾಣಿಸ್ಲಿಲ್ಲ. ಮತ್ತು ವರ್ತು ಸಂತೋಷ್ ಅವರು ವಿನಯ್ಗೆ ಮತ್ತು ತುಕಾಲಿಗೆ ಹೇಳ್ತಾರೆ, ಹಂಗೆಲ್ಲ ಮಾತಾಡಬೇಡಿ, ಪಾಯಿಂಟ್ ಮಾತಾಡಿ ಅಂತ. ಈ ಮನುಷ್ಯ ಮಾತಲ್ಲೇ ಮನುಷ್ಯರ ಮನಸ್ಸನ್ನ ಆಚೆ ಗೆಲ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದವರು ಪ್ಲಸ್ ಪಾಯಿಂಟ್ ಆಗುತ್ತೆ. ವಿನಯ್ಗೆ ಅದೇ ಮೈನಸ್ ಪಾಯಿಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಸಲ ಅವರು ವೋಟಿಂಗಲ್ಲೂ ಕೂಡ ಅಷ್ಟಕ್ಕಷ್ಟೇ ಅಂತ ಹೇಳ್ತಾ, ನಾನು ಇದರಲ್ಲಿ ಪ್ರೋಮೋಲಿ ಡಿಸ್ಕಸ್ ಒಟ್ಟಿದ್ದು ಇಷ್ಟೇ ವಿಷಯ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಬರುತ್ತೆ, ನೀವು ಇಮಿಡಿಯೇಟ್ಲಿ ನೋಡ್ಬೋದು. ಮತ್ತು ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.